ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಮಶ್ರೂಮ್ ಪಲಾವನ್ನು ಯಾವ ರೀತಿ ಮಾಡೋದು ಹೋಟೆಲ್ ಸ್ಟೈಲಲ್ಲಿ ಅಂತ ನೋಡೋಣ. ಇದನ್ನು ಮಾಡೋದಕ್ಕಿಂತ ಮುಂಚೆ ಈ ಮಶ್ರೂಮಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಸ್ನಾಯು ಸೆಳೆತವನ್ನು ಕಡಿಮೆ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಒಂದು ಬೌಲನ್ನು ತಗೋಬೇಕು. ಆ ಬೌಲಿಗೆ 1.5 ಲೋಟದಷ್ಟು ನಾವು ಅಕ್ಕಿನ ಹಾಕ್ಕೋಬೇಕು. ನೋಡಿ, 1.5 ಕಪ್ಪಷ್ಟು ಅಕ್ಕಿನ ಹಾಕ್ಕೋಬೇಕು. ಅಂದರೆ ಇಲ್ಲಿ ನಾನು ಒಂದು 250 ಗ್ರಾಮಷ್ಟು ಅಕ್ಕಿನ ತಗೊಂಡಿದ್ದೀನಿ. ಆ ಅಕ್ಕಿಗೆ ನೀರು ಹಾಕ್ಬಿಟ್ಟು ನೀಟಾಗಿ ಅದನ್ನು 2-3 ಸಲ ನೀಟಾಗಿ ಅದನ್ನು ತೊಳಿಬೇಕು. ನೋಡಿ, ಈ ಥರ ನೀಟಾಗಿ ಅದರಲ್ಲಿರ್ತಕ್ಕಂತಹ ಧೂಳಿನ ಅಂಶ ಎಲ್ಲ ಹೋಗೋ ರೀತಿ ನೀಟಾಗಿ ವಾಶ್ ಮಾಡಿ ಆ ನೀರನ್ನು ತೆಗೆದ್ಬಿಟ್ಟು ಮತ್ತು ಸಪ್ರೇಟ್ ಒಳ್ಳೆ ನೀರನ್ನು ಹಾಕ್ಬಿಟ್ಟು ಅದನ್ನು 10-15 ನಿಮಿಷಗಳ ಕಾಲ ಆ ಅಕ್ಕಿನ ನೆನೆಯಲ್ಲಿ ಬಿಡಬೇಕು. ಆ ಅಕ್ಕಿನ ನೆನೆಸೋದ್ರಿಂದ ಏನಾಗುತ್ತೆ, ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಅರಳುತ್ತೆ. ಸೊ ನೋಡಿ, ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಒಂದು 6-7 ಹಸಿಮೆಣಸಿನ್ಕಾಯಿ, ಒಂದು 2 ಇಂಚಷ್ಟು ಹಸಿ ಶುಂಠಿ ಮತ್ತು ಒಂದು 20-25 ಬೆಳ್ಳುಳ್ಳಿ ಎಸಳುಗಳು ಚಿಕ್ಕ ಚಿಕ್ಕದವು, ದೊಡ್ಡವಾದರೆ ಒಂದು 10 ಸಾಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಇದಕ್ಕೆ ಪುದೀನ ಸೊಪ್ಪು ಹಾಕ್ಬಿಟ್ಟು ಒಂದು ಇಂಚಷ್ಟು ಚಕ್ಕೆನ ಹಾಕಿ ಒಂದು 1/4 ಟೀ ಸ್ಪೂನಷ್ಟು ಇದಕ್ಕೆ ಜೀರಿಗೆನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೀಟಾಗಿ ನೈಸಾಗಿ ಇದನ್ನು ರುಬ್ಕೋಬೇಕು. ನೋಡಿ, ಈ ಥರ ಇದನ್ನು ಪೇಸ್ಟ್ ರೀತಿ ಹಾಕಿರಬೇಕು. ಆ ಥರ ನೀಟಾಗಿ ಇದನ್ನು ನಾವು ರುಬ್ಕೋಬೇಕು. ನೆಕ್ಸ್ಟು ಇಲ್ಲಿ ನಾನು 150 ಗ್ರಾಮಷ್ಟು ಅಥವಾ 100 ಗ್ರಾಮಷ್ಟು ಮಶ್ರೂಮನ್ನು ತಗೊಂಡು ಅದನ್ನು ನೀಟಾಗಿ ಈ ಥರ ವಾಶ್ ಮಾಡಬೇಕು. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ, ನಿಮಗೆ ಎಷ್ಟು ಸೈಜಲ್ಲಿ ಬೇಕು, ಮೀಡಿಯಮ್ ಸೈಜಲ್ಲಿ ಆ ಥರ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಬೇಕು. ಈ ಅಕ್ಕಿಯಲ್ಲೇ ಆಗಿರ್ಬೋದು ಅಥವಾ ಈ ಮಶ್ರೂಮಲ್ಲೇ ಆಗಿರ್ಬೋದು ವಿಟಮಿನ್ B-C ಅಂಶ ಜಾಸ್ತಿ ಇರೋದ್ರಿಂದ ಇದು ಮೆದುಳಿನ ಆರೋಗ್ಯಕ್ಕೂ ಕೂಡ ತುಂಬ ಸಹಾಯಕವಾಗ್ತದೆ. ಇದು ನಮಗೆ ಸ್ವಲ್ಪ ಮಶ್ರೂಮ್ನ ತಿಂದರೂ ಕೂಡ, ಬಾತನ್ನು ತಿಂದರೂ ಕೂಡ ನಮಗೆ ತುಂಬ ಹೊಟ್ಟೆ ತುಂಬಿದೆ ಅನ್ನೋಷ್ಟು ಫೀಲ್ ಆಗುತ್ತೆ. ಈ ಥರ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿದ ಮೇಲೆ ನಾವು ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಅದಕ್ಕೆ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಎಲ್ಲ ನೀಟಾಗಿ ಕರಗಿದ ಮೇಲೆ ಇದಕ್ಕೆ ನಾವು ಒಂದು 10-12 ಗೋಡಂಬಿ ಪೀಸ್ಗಳನ್ನು ಹಾಕ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಮಸಾಲೆನ ಹಾಕ್ಕೋಬೇಕು. ನೋಡಿ, ಇಲ್ಲಿ ಚಕ್ಕೆ, ಅನಾನಸ್ ಹೂವು, ಏಲಕ್ಕಿ, ಲವಂಗ, ಕಪ್ಪು ಏಲಕ್ಕಿ, ಜೀರಿಗೆ, ಸೋಂಕಾಳು, ಕಾಳುಮೆಣಸು, ಆಮೇಲೆ ಕಲ್ಲುವ್ವು, ಆಮೇಲೆ ಜಾಪತ್ರೆ, ಮರಾಠಿ ಮೊಗ್ಗು, ಕಸೂರಿ ಮೇಥಿ, ಇಷ್ಟು ಮಸಾಲೆನೂ ಇದಕ್ಕೆ ಹಾಕ್ಕೋಬೇಕು. ಇಷ್ಟು ಮಸಾಲೆನೂ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ನಾವು ಆ ಎಣ್ಣೆಯಲ್ಲಿ ಆ ಗೋಡಂಬಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಇದೆಲ್ಲನೂ ನೀಟಾಗಿ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟು ನಾವು ಅದಕ್ಕೆ ಹೆಚ್ಚಿರ್ತಕ್ಕಂತಹ 1 ಬೌಲಷ್ಟು ಈರುಳ್ಳಿನ ಹಾಕ್ಕೋಬೇಕು. ನೋಡಿಲಿ, ನಾನೊಂದು 3 ದೊಡ್ಡ ಗೆಡ್ಡೆಯಷ್ಟು ಈರುಳ್ಳಿನ ಈ ಥರ ಉದ್ದುದ್ದಾಗಿ ಸ್ಲೈಸ್ಗಳ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕಬೇಕು. ಹಾಕಿದ್ಮೇಲೆ ಆ ಎಣ್ಣೆಯಲ್ಲಿ ಅದು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಬೇಕು. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಮತ್ತೆ ಹೆಚ್ಚಿರ್ತಕ್ಕಂತಹ ಟೊಮೊಟೊನ ಒಂದು 5-6 ಹೆಚ್ಚಿರ್ತಕ್ಕಂತಹ ಹಣ್ಣಾಗಿರ್ತಕ್ಕಂತಹ ಟೊಮೊಟೊನ ಈ ಥರದ ಟೊಮೊಟೊನ ಈ ಥರ ಹೆಚ್ಚಿಬಿಟ್ಟು ಹಾಕಬೇಕು. ಅದೆಲ್ಲ ಕೂಡ ಎಣ್ಣೆಯಲ್ಲಿ ನೀಟಾಗಿ ಬೆಂದು ಆ ಟೊಮೊಟೊ ನೀಟಾಗಿ ಮೆತ್ತಗೆ ಸ್ಮ್ಯಾಶ್ ಆಗೋ ರೀತಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಅದು ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ಅದರಲ್ಲೇ ಎಣ್ಣೆಯಲ್ಲೇ ಅದನ್ನು ನಾವು ಈ ಥರ ಬೇಯಿಸ್ಕೋಬೇಕು. ಅದೆಲ್ಲ ನೀಟಾಗಿ ಬೆಂದ ಮೇಲೆ ನಾವಿವಾಗ ಇದಕ್ಕೆ ಆವಾಗಲೇ ರುಬ್ಬಿರ್ತಕ್ಕಂತಹ ಮಸಾಲೆ ಇತ್ತಲ್ಲ
ಅದನ್ನು ಪೇಸ್ಟನ್ನು ಇದಕ್ಕೆ ಹಾಕ್ಬಿಟ್ಟು ಆ ಸೊಪ್ಪಿನ ಹಸಿ ವಾಸನೆ ಹೋಗಬೇಕು. ಆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಇದನ್ನು ನಾವು ಆ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಾ ಇದ್ದಾಗ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದಕ್ಕೆ ಧನಿಯಾ ಪುಡಿನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಹೆಚ್ಚಿರ್ತಕ್ಕಂತಹ ಮಶ್ರೂಮ್ ಇದ್ವಲ್ಲ, ಆ ಮಶ್ರೂಮನ್ನು ಇವಾಗ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಕೂಡ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಆವಾಗಲೇ ನೆನೆಸಿರ್ತಕ್ಕಂತಹ ಅಕ್ಕಿ ಇದೆಯಲ್ಲ, ಆ ಅಕ್ಕಿನ ನೀರನ್ನು ಸಪ್ರೇಟ್ ಮಾಡಿ ಆ ನೀರನ್ನು ತೆಗಿಬೇಕು. ಬರೀ ಅಕ್ಕಿನ ಅಷ್ಟೇ ನಾವು ಈ ಮಶ್ರೂಮ್ನೊಳಗೆ ಹಾಕಬೇಕು. ನೋಡಿ, ಬರೀ ಅಕ್ಕಿನ ಅಷ್ಟೇ ಇದರೊಳಗೆ ಹಾಕಬೇಕು. ಅದಾದಮೇಲೆ ನಾವು ಎಷ್ಟು ಪ್ರಮಾಣದ ಅಕ್ಕಿ ತಗೊಂಡಿದ್ದೀವೋ ಅದ್ರ 2 ಪ್ರಮಾಣದಷ್ಟು ಅಂದರೆ 1:2 ಥರ ನೀರನ್ನು ಹಾಕಬೇಕು. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ತಗೊಂಡಿರೋದ್ರಿಂದ ಇದಕ್ಕೆ ನಾನು 3/4 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸೊ ನೀವು ಅಷ್ಟೇ 1 ಲೋಟ ಅಕ್ಕಿ ತಗೊಂಡ್ರೆ ಅದಕ್ಕೆ 2 ಲೋಟದಷ್ಟು ನೀರನ್ನು ಹಾಕ್ಕೋಬೇಕು. ಈ ಥರ ನೀರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಇದ್ದಾಗ ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬಹುದು. ನೋಡಿ, ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ಒಂದು ಕುದಿ ಬರಬೇಕು. ಆವಾಗ ಈ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಅದಿನ್ನೂ ಅಕ್ಕಿ ಹಾಕಿದ ತಕ್ಷಣ ಯಾವಾಗಲೇ ಯಾವುದೇ ಪಲಾವು ಅಥವಾ ಯಾವುದೇ ರೈಸ್ ಬಾತ್ಗಳನ್ನಾಗಲಿ ಮುಚ್ಚಬಾರ್ದು. ಈ ಥರ ಕುದಿ ಬಂದಾಗ ಮುಚ್ಚಬೇಕು. ಈ ಥರ ಕುದೀತಾ ಇದ್ದ ಟೈಮಲ್ಲಿ ನೆಕ್ಸ್ಟ್ ಕೊನೆಯದಾಗಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಅದನ್ನು ಕ್ಲೋಸ್ ಮಾಡಿದ್ಮೇಲೆ ಒಂದು 3 ವಿಷಲು ಕುಕ್ಕರನ್ನು ಕೂಗಿಸ್ಬೇಕು. ಈ ಥರ 3 ವಿಷಲ್ ಕುಕ್ಕರ್ ಕೂಗಿದ್ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆ ಕುಕ್ಕರ್ ತಣ್ಣಗಾದ್ಮೇಲೆ ಆ ಲಿಡ್ನ ಓಪನ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಈಸಿಯಾಗಿ ನಾವು ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲಿ ನಾವು ಯಾವ ರೀತಿ ಮಶ್ರೂಮ್ ಪಲಾವನ್ನು ಮಾಡಿದ್ವಿ ಅಂತ. ಸೊ ನೋಡಿ ಎಷ್ಟು ನೀಟಾಗಿ ಆ ಅಕ್ಕಿ ಅನ್ನ ಬೆಂದಿದೆ, ಕರೆಕ್ಟಾಗಿ ಉದ್ರುದ್ರಾಗಿ ಆಗಿದೆ ಅಂತ. ಸೊ ನಾವು ಅದು ಅಳತೆ ಪ್ರಮಾಣದಲ್ಲಿ ನೀರು ಹಾಕಿದಾಗ ಈ ಥರ ನೀಟಾಗಿ ಉದ್ರುದ್ರಾಗಿ ಅನ್ನ ಆಗುತ್ತೆ. ಸೊ ನಾವು ಯಾವುದೇ ರೈಸನ್ನಾಗಲಿ ಪದೇ ಪದೇ ಅಥವಾ ತುಂಬ ಜೋರಾಗಿ ಅದನ್ನು ಮಿಕ್ಸ್ ಮಾಡಬಾರ್ದು. ಆವಾಗ ಏನಾಗುತ್ತೆ, ಅನ್ನ ಹೋಳಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ನಿಧಾನಕ್ಕೆ ಈ ಥರ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗಲೇ ಬಿಸಿ ಬಿಸಿ ಆಗಿದ್ದಾಗಲೇ ಇದನ್ನು ನಾವು ಸರ್ವ್ ಮಾಡಿದರೆ ಇದ್ರ ಜೊತೆ ನಾವು ರಾಯ್ಟನ್ನು ಕೂಡ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನೋಡಿ, ಬಿಸಿ ಬಿಸಿಯಾದಂತಹ ಮಶ್ರೂಮ್ ಪಲಾವನ್ನ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಬಹುದು ಅಂತ. ಈ ಮಶ್ರೂಮು ಹೈ ಪ್ರೋಟೀನ್ ಅಂಶ ಇರೋದ್ರಿಂದ ಇದನ್ನು ಸ್ವಲ್ಪ ತಿಂದ್ರೂ ನಮಗೆ ಹೊಟ್ಟೆ ತುಂಬಿರೋ ಫೀಲ್ ಆಗುತ್ತೆ. ನಾವು ಯಾರೆಲ್ಲ ನೀವು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರು ಕೂಡ ಈ ಥರದ ಮಶ್ರೂಮ್ ಪಲಾವನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಈ ಥರ ರಾಯ್ಟರ್ ಜೊತೆ ಇದನ್ನು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು, ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರದ ರಾಯ್ಟರ್ ಜೊತೆ ಹಚ್ಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.